ಎಲ್ರಿಗೂ ನಮಸ್ಕಾರ. ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ. ಸೊ ದಯಮಾಡಿ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಫೈನಲಿ ಆಫ್ಟರ್ 25 ಇಯರ್ಸ್ ಸಾಹಸ ಸಿಂಹ ಅಭಿನವ್ ಭಾರ್ಗವ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆ್ಯಕ್ಟ್ ಮಾಡಿದ್ದಂಥ 25 ವರ್ಷಗಳ ಹಿಂದೆ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಂಥ ಸಿನಿಮಾ ಇವತ್ತು ರಾಜ್ಯದಲ್ಲಿ ಭಾಳ ಅದ್ಧೂರಿಯಾಗಿ, ಅದರಲ್ಲೂ ಭಾಳ ವಿಶೇಷವಾಗಿ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಅತ್ಯದ್ಭುತವಾಗಿ ಒಂದು ವಿಶೇಷ ವಿಜೃಂಭಣೆಯ ಜೊತೆಗೆ ಅಭಿಮಾನಿಗಳ ಹೃದಯ ಮಾನಸದಲ್ಲಿ ಅಚ್ಚಳಿಯದ ದಿನವಾಗಿ ಇವತ್ತು ಭಾಳ ಅದ್ಧೂರಿಯಿಂದ ಆ ಸಿನಿಮಾ ಬಿಡುಗಡೆಯಾಗಿದೆ. ನೀವೇನು ದೃಶ್ಯವನ್ನು ನೋಡ್ತಾ ಇದ್ದೀರೋ, ಸೊ ಇವತ್ತಂತೂ ಅಭಿಮಾನಿಗಳ ಸಂಭ್ರಮವನ್ನು ಹೇಳಲಿಕ್ಕೆ ಅಸಾಧ್ಯ. ಆ ಲೆವೆಲ್ಗೆ ಅಭಿಮಾನಿಗಳು ಖುಷಿಪಟ್ಟಂಥ ಒಂದು ಅದ್ವಿತೀಯವಾದಂಥ ಸಿನಿಮಾ. ಕೆಲವೊಂದು ಸಿನಿಮಾಗಳೇ ಹಾಗೆ ತನ್ನ ಅಭಿಮಾನಿಗಳಿಂದ ಇತಿಹಾಸವನ್ನು ತಾನೇ ಸೃಷ್ಟಿ ಮಾಡಿಕೊಡುತ್ತೆ. ಸೊ ಆ ಒಂದು ಪಂಕ್ತಿಯಲ್ಲಿ ಅಥವಾ ಆ ಒಂದು ಸಾಲಲ್ಲಿ ಇರತಕ್ಕಂಥ ಸಿನಿಮಾ ಇದ್ದರೆ ಅದು ಕೋಟಿಗೊಬ್ಬ. ಕೆಲವೊಂದು ಕ್ಲಾಸಿಕ್ ಸಿನಿಮಾಗಳನ್ನು ಯಾರೂ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸೊ ಯಾವ ಕಾಲಘಟ್ಟದಲ್ಲಿ ಅವು ಬಿಡುಗಡೆಯಾಗಿ ಇತಿಹಾಸವನ್ನು ಹೇಗೆ ಅಭಿಮಾನಿಗಳ ಮುಖಾಂತರವಾಗಿ ಸೃಷ್ಟಿಯನ್ನು ಮಾಡಿಕೊಳ್ಬೇಕು, ಸೊ ಆ ರೀತಿಯಾಗಿ ಖಂಡಿತವಾಗ್ಲೂ ಸೃಷ್ಟಿ ಮಾಡಿಕೊಳ್ಳುತ್ತೆ. ಆ್ಯಂಡ್ ಇವತ್ತು ಆ ಇತಿಹಾಸದ ದಿನ ಅಥವಾ ಇತಿಹಾಸ ಸೃಷ್ಟಿಯಾದ ದಿನ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲಾರ್ದು. 25 ವರ್ಷಗಳ ಹಿಂದೆ ಯಾವ ಕ್ರೇಜ್ ಇತ್ತು, ಒಂದು ಚೂರು ಕೂಡ ಕಿಂಚಿತ್ತು ಬದಲಾಗಿಲ್ಲ. ಆ್ಯಂಡ್ ಇವತ್ತು ನೀವು ನೋಡ್ಬೋದು, ಹೆಚ್ಚು ಕಡಿಮೆ ನಾನು ವಿಜಲ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ ಇವತ್ತು. ಸೊ 10 to 15 lakhs ಇವತ್ತು ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಇದೆ. ಅಂದರೆ ಹಾಕಿರ್ತಕ್ಕಂಥ ಕಟೌಟ್ಸ್ಗಾಗಿರ್ಬೋದು, ಆ್ಯಂಡ್ ಹಾಗೆಯೇ ಹಾಕಿರ್ತಕ್ಕಂಥ ಹಾರಗಳಿಗಾಗಿರ್ಬೋದು, ಅಲ್ಲಿ ಅಭಿಮಾನಿಗಳಿಗೆ ಮಾಡಿದಂಥ ಅನ್ನ ಸಂತರ್ಪಣೆ ಆಗಿರ್ಬೋದು. ಇದಿಷ್ಟೇ ಇಲ್ಲ. ಸೊ ಅಪ್ಕಮಿಂಗ್ ಈಗ ಭಾನುವಾರನೂ ಕೂಡ ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಅಭಿಮಾನಿಗಳಿಗೆ ಒಂದಷ್ಟು ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಬಗೆಯ ಒಂದು ಉಪಹಾರಗಳನ್ನು ಅಲ್ಲಿ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಯೋಜನೆಯನ್ನು ಈಗಾಗಲೇ ಹಾಕ್ಕೊಂಡಿದ್ದಾರೆ. ಅಂದರೆ ಒಬ್ಬ ನೆಚ್ಚಿನ ಹೀರೋ ಅಥವಾ ತನ್ನ ನೆಚ್ಚಿನ ನಾಯಕ ಅಗಲಿದ ನಂತರವೂ ಕೂಡ ಆತನನ್ನು ಮನಸ್ಸಲ್ಲೇ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾರೆ ಅಂತಂದರೆ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಅದು ವಿಷ್ಣು ಸರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಇಲ್ಲಿ. ಯಾಕೆಂದರೆ ಸುಮ್ಮನೆ ಹೇಳಿಕೆ ಅಥವಾ ನಾವು ಹೇಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಇವತ್ತೊಂದು ದಿನವನ್ನು ನೋಡಿಬಿಟ್ರೆ ಅಲ್ಲಿಗೆ ಅರ್ಥ ಆಗುತ್ತೆ. ಸೊ ಯಾವ ಮಟ್ಟದ ಅಭಿಮಾನಿಗಳ ಒಂದು ಹೃದಯದಲ್ಲಿ ಅವರು ನೆಲೆಸಿದ್ದಾರೆ ಅಂತಕ್ಕಂಥದ್ದು ಇವತ್ತಿನ ದಿನವನ್ನು ನೋಡಿಬಿಟ್ರೆ ಅದು ಎಲ್ಲರಿಗೂ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಹಾಗಾಗಿ ಆ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟಿದ್ದು. ಸೊ ನೋಡಿ, ಯಾವುದೇ ಹೊಸ ಸಿನಿಮಾಗಳು ಬಿಡುಗಡೆ ಆದರೂ ಕೂಡ ಸೊ ಟಿಕೆಟ್ ಐ ಥಿಂಕ್ ಜನ ಬರದೇ ಇರುವಂಥದ್ದು ಅಥವಾ ಥಿಯೇಟ್ರ್ ಸಮಸ್ಯೆ ಆಗುವಂಥದ್ದು, ಇವೆಲ್ಲ ನಾನಾ ರೀತಿಯ ಇಶ್ಯೂಸ್ ಎಲ್ಲ ನೀವು ನೋಡ್ತಾ ಇರ್ತೀರಿ ನೀವು. ಆದರೆ ಸೊ 6 to 7 ಡೇಸ್ಗೂ ಮುಂಚೆನೇ ಆನ್ಲೈನ್ ಟಿಕೆಟ್ ಸೋಲ್ಡ್ ಔಟ್ ಆಗಿ, ಇನ್ನು ಆಫ್ಲೈನ್ ಟಿಕೆಟ್ ಕೂಡ ಒಂದಷ್ಟು ಮಾರಾಟ ಆಗಿ, ಅದರಿಂದ ಆಚೆಗೂ ಕೂಡ ಇನ್ನೂ ಫ್ಯಾನ್ಸು ಟಿಕೆಟನ್ನು ಕೊಂಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂತಂದರೆ, ಅದಾದ ನಂತರದೂ ಮುಂದಿನ ಒಂದಷ್ಟು ದಿನಗಳಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಯೋಜನೆಯನ್ನು ಹಾಕ್ಕೊಂಡು ಚಿತ್ರವನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಪಣವನ್ನು ತೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಕಾರಣ ಸೊ ಆ ವಿಷ್ಣು ಸರ್ ಅಂತಕ್ಕಂಥ ಒಂದು ಏನು ನೇಮ್ ಇದೆ ವಿಷ್ಣುವರ್ಧನ್ ಅಂತ, ಆ ಫ್ಯಾನ್ಸ್ ಒಳಗಡೆ ಅವರು ಎಷ್ಟರ ಮಟ್ಟಿಗೆ ನೆಲೆಸಿದ್ದಾರೆ ಅನ್ನಲಿಕ್ಕೆ ಇವೆಲ್ಲವೂ ಕೂಡ ಒಂದು ಬಹುದೊಡ್ಡ ಉದಾಹರಣೆ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ನನಗೆ ಹೇಳಬೇಕು ಅಂತ ಅನ್ನಿಸ್ತು. ವಿಜಲ್ಸು ದಯಮಾಡಿ ನೀವೆಲ್ಲ ನೋಡ್ತಾ ಇದ್ದೀರೋ ಅದನ್ನು ನೋಡಿ. ಒಂದು ಅದ್ದೂರಿಯಾದಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಅದನ್ನು ಈಗ ನಾನು ಆ್ಯಡ್ ಮಾಡ್ತೀನಿ. ನನಗೆ ತುಂಬ ಖುಷಿ ಆಯ್ತು ಇವತ್ತು. ಏಕೆಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಪೂಜೆ ಆಗಿರ್ಬೋದು, ಥಿಯೇಟ್ರಲ್ಲೇ ಎಷ್ಟು ಕೆಲವರಂತೂ ಅಲ್ಲೇ ಲೈವಲ್ಲೇ ಅದನ್ನು ಆನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈಗ ಆ ಲೆವೆಲ್ಗೆ ಖುಷಿಪಟ್ಟಂಥ ಒಂದು ದಿನ ಇವತ್ತು. ಅಂದರೆ ನೋಡ್ತಾ ಇದ್ರೆ ಇನ್ನೂ ಏನೆಲ್ಲ ಘಟನೆಗಳಾಗಿದೆ ಇವತ್ತು ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಆ ಲೆವೆಲ್ಗಿದ್ದಂಥ ಒಂದು ಅಭಿಮಾನ ಇದು. ಸೊ ಧನ್ಯವಾದ. ಆ ದೃಶ್ಯವನ್ನು ನೀವು ಹಾಗೆ ಅದನ್ನು ನೋಡ್ತಾ ಕಂಟಿನ್ಯೂ ಮಾಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡ್ತಾಯಿರಿ. ಇನ್ನೂ ಏನೇನು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದೆಲ್ಲದ್ರ ಬಗ್ಗೆ ಮಾಹಿತಿನೇ ಕೊಡ್ತಕ್ಕಂಥ ಕೆಲಸ ಅಂತೂ ನಮ್ಮ ವಾಹಿನಿಯಿಂದ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಶೇರ್ ಏನಾಗುತ್ತೆ ನಮಗೆ ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕಿ ಒಂದಷ್ಟು ವಿಷಯಗಳನ್ನು ಚಿತ್ರದ ಕುರಿತಾಗಿ ಹೇಳಲಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅದನ್ನು ನೋಡ್ತಾ